ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನೆಕ್ಸ್ಟ್ ಮಿನಿಟ್ ಇಂದನೇ ಟ್ರಬಲ್ ಶೂಟರ್ಗೆ ಒಂದು ರೀತಿಯಾದಂತಹ ಮಿನಿ ಟ್ರಬಲ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಟ್ರಬಲ್ ಆಗಿರ್ಬೋದು ಆಗ್ತಾ ಇದೆ. ಸೊ ಈ ಬೆನ್ನಲ್ಲೇ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಮಲ್ಲಘಟ್ಟ ಕೆರೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ಕೆರೆಗೆ ಬಾಗಿನವನ್ನು ಅರ್ಪಿಸಿ ವಿಶೇಷ ಪೂಜೆ ಮಾಡಿ ಪುಷ್ಪಾರ್ಚನೆಯನ್ನೂ ಕೂಡ ಸಲ್ಲಿಸಿದ್ದಾರೆ. ಈ ಮಲ್ಲಘಟ್ಟ ಕೆರೆ ಬರೋದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಲ್ಲಿ. ಇದೇ ಮಲ್ಲಘಟ್ಟ ಕೆರೆಗೆ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಮಾಡಿದ್ದಾರೆ, ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಾಚಾರ್ಯ ಶ್ರೀಗಳ ಜೊತೆಗೂಡಿ ಮಲ್ಲಘಟ್ಟ ಕೆರೆಯ ವೀಕ್ಷಣೆಯನ್ನು ಮಾಡಿದ್ದಾರೆ. ಕರಿವೃಷಭ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳ ಜೊತೆಗೆ ಅವರ ಆಶೀರ್ವಾದವನ್ನೂ ಕೂಡ, ಶ್ರೀಗಳ ಆಶೀರ್ವಾದವನ್ನೂ ಕೂಡ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹಠ ಹಿಡಿದು ಪ್ರಯತ್ನವು, ಪ್ರಾರ್ಥನೆಯು ಎಲ್ಲವೂ ಕೂಡ ಸಫಲವಾಗಿ ಶುಭಗಳಿಗಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಉಳಿದಿರೋದು 2 ವರ್ಷಗಳ ಅವಧಿಯ ಒಂದು ಆಡಳಿತ. ಆದರೆ ಪ್ರಮಾಣ ವಚನ ಸ್ವೀಕರಿಸಿದ 2 ದಿನದಲ್ಲಿ ಆರಂಭದ ಆಘಾತ ಎದುರಾಯಿತು. ಅದರಲ್ಲಿ ರಾಮಲಿಂಗಾರೆಡ್ಡಿಯವರ ಒಂದು ರಾಜೀನಾಮೆಯ ಪರ್ವ ಶುರುವಾಗಿದೆ. ಅಲ್ಲಿಂದ ಸುರ್ಜೇವಾಲಾ ಅವರು ನಾನಾ ರೀತಿಯ ರೀಸನ್ಗಳನ್ನು ಕೊಟ್ಟರು. ಆದರೂ ಕೂಡ ಇನ್ನೂ ಆ ಒಂದು ಅನುಮಾನಗಳು, ಅಸಮಾಧಾನಗಳು ಇನ್ನೂ ಹಾಗೇ ಇದೆ. ಈ ಸಂದರ್ಭದಲ್ಲಿ ತುಮಕೂರಿಗೆ ಭೇಟಿ ಕೊಟ್ಟಾಗ ಇವತ್ತು ತುಮಕೂರಿನ ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆಗೆ ಭೇಟಿಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ವಿಶೇಷ ಪೂಜೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಶಿವಾಚಾರ್ಯ ಶ್ರೀಗಳ ಜೊತೆಗೂಡಿ ಮಲ್ಲಘಟ್ಟ ಕೆರೆಯ ವೀಕ್ಷಣೆಯನ್ನು ಮಾಡಿ ಕರಿವೃಷಭ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ.